ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಕಲಿತದ್ದು ನಾನು ಕಾನೂನು ಕ್ಷೇತ್ರದಲ್ಲಿ ಕಲಿತದ್ದು. ಆದರೆ ಸದ್ಯಕ್ಕೆ ಒಂದಷ್ಟು ವಿಷಯಗಳಿಂದಾಗಿ ಹೌಸ್ ವೈಫ್ ಆಗಿದ್ದೇನೆ. ಪುತ್ತೂರಲ್ಲಿ ಕೋರ್ಟ್ ಇರುವ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಪುತ್ತೂರಲ್ಲಿಂದು ಹೊಸ ಕೋರ್ಟ್ ಆಗಿದೆ. ಆ ಕೋರ್ಟ್ ಹೇಗಿರ್ತದೆ ಅಂತ ಹೇಳೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಜೊತೆಗೆ ಪುತ್ತೂರಿನ ಹೊಸ ಕೋರ್ಟನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಪುತ್ತೂರಿನಲ್ಲಿ ನಿರ್ಮಿಸಲಾದಂತಹ ಹೊಸ ನ್ಯಾಯಾಲಯ ಇರುವುದು ಬನ್ನೂರು ಗ್ರಾಮದ ಆನೆಮಜಲು ಅಂತ ಹೇಳುವಲ್ಲಿ. ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಹೋಗುವ ಹೈವೇಯಲ್ಲಿ ಕೇಪುಳು ಕಳೆದಾಗ ಎಡಬದಿಯಲ್ಲಿ ಹೋದಾಗ ಈ ನ್ಯಾಯಾಲಯ ಸಿಗ್ತದೆ. ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದು ಕೋರ್ಟಿನ ಮೇನ್ ಎಂಟ್ರೆನ್ಸ್ ಗೇಟ್. ಇದೇ ಬರುವ ಜನವರಿ 31, 2026ನೇ ತಾರೀಕಿಗೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಇಲ್ಲಿ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಇದುವೇ ನೋಡಿ ಪುತ್ತೂರಿನಲ್ಲಿ ನಿರ್ಮಿತಗೊಂಡಂತಹ ನ್ಯಾಯಾಲಯದ ಸಂಕೀರ್ಣ. ನ್ಯಾಯಾಲಯ ಅಂತ ಹೇಳಿ ಹೆಸರೇ ಹೇಳುವ ಹಾಗೆ ನ್ಯಾಯವನ್ನು ಒದಗಿಸುವಂತಹ ಆಲಯ ಅಂತ ಹೇಳಿದರೆ ನಾವು ಮನೆ ಅಂತ ಕರಿತೇವೆ. ನ್ಯಾಯವನ್ನು ಒದಗಿಸುವಂತಹ ಆಲಯ. ಈವರೆಗೆ ಪುತ್ತೂರಿನಲ್ಲಿ ನ್ಯಾಯಾಲಯವು ಕೋರ್ಟ್ ರಸ್ತೆ ಎಂದೇ ಹೆಸರಾದಂತಹ ಪುತ್ತೂರಿನಲ್ಲಿ ಇತ್ತು. ಇನ್ನು ಮುಂದೆ ಬನ್ನೂರು ಗ್ರಾಮದ ಆನೆಮಜಲಿನಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಲಿದೆ. ಹಾಗಾದರೆ ಈ ನ್ಯಾಯಾಲಯ ಸಂಕೀರ್ಣದ ಒಳಗೆ ಏನೆಲ್ಲ ಇದೆ ಅಂತ ಹೇಳಿ ನಾವೊಂದು ಕಣ್ಣು ಹಾಯಿಸಿಕೊಂಡು ಬರುವ. ಇದು ನ್ಯಾಯಾಲಯದ ಒಳಗೆ ಹೋಗ್ಲಿಕ್ಕಿರುವಂತಹ ಮುಖ್ಯ ಬಾಗಿಲು. ಹಿಂದೆಯೂ ಇದೇ ಥರದ ಬಾಗಿಲಿದೆ. ಒಳಗೆ ಹೋಗುತ್ತಿದ್ದವಾಗೆ ಪ್ರಥಮವಾಗಿ ಈ ಸೇವಾ ಕೇಂದ್ರ ಅಂತ ಹೇಳಿ ಉಂಟು. ಈ ಸೇವಾ ಕೇಂದ್ರದ ಬಲಬದಿಯಲ್ಲಿ, ಅಂದರೆ ನಮ್ಮ ಎಡಬದಿಯಲ್ಲಿ ಹಲವಾರು ಕೋಣೆಗಳಿದ್ದು ತನ್ನದೇ ಆದ ವಿಶೇಷ ಕೆಲಸಗಳೊಂದಿಗೆ ಜನರಿಗೆ ಸೌಲಭ್ಯವನ್ನು ನೀಡಲಿದೆ. ಇಲ್ಲಿ ಶಿಶು ವಿಹಾರ, ಶೌಚಾಲಯ ಹಾಗೆ ಬೇರೆ ಬೇರೆ ರೀತಿಯ ಕೋಣೆಗಳು ಇದೆ. ಇನ್ನು ಈ ಸೇವಾ ಕೇಂದ್ರದ ಎಡಬದಿ, ಅಂದರೆ ನಮ್ಮ ಬಲಬದಿಯಲ್ಲಿ ಹಲವಾರು ರೆಕಾರ್ಡ್ ರೂಮ್ಗಳನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ಎಲ್ಲ ಬೇರೆ ಬೇರೆ ಕೋರ್ಟಿನ ಆಯಾಯ ಕೋರ್ಟಿಗೆ ಸಂಬಂಧಿಸಿದಂತಹ ರೆಕಾರ್ಡ್ಗಳನ್ನು ಇಡುವಂತಹ ಕೋಣೆಗಳಾಗಿವೆ ಇದೆಲ್ಲ. ಇನ್ನು ಪ್ರಥಮ ಮಹಡಿಯಿಂದ ಕೋರ್ಟ್ ಹಾಲುಗಳು ಪ್ರಾರಂಭವಾಗುತ್ತದೆ. 3 ಮಹಡಿಗಳಲ್ಲಿ ತಲಾ 4 ಕೋರ್ಟ್ ಹಾಲ್ಗಳು ಇವೆ. ಬನ್ನಿ ಕೋರ್ಟ್ ಹೇಗಿರ್ತದೆ ಅಂತ ತೋರಿಸ್ತೇನೆ. ಸಿನಿಮಾದಲ್ಲಿ ಇದ್ದ ಹಾಗೆ ಕೋರ್ಟಿನ ಒಳಗೆ ಇರುವುದಿಲ್ಲ. ಇಲ್ಲಿ ಎದುರಿಗೆ ಕಾಣ್ತಾ ಇರುವಂಥ ಕುರ್ಚಿಯಲ್ಲಿ ನ್ಯಾಯಾಧೀಶರು ಕೂತ್ಕೊಂಡಿರ್ತಾರೆ. ಹಾಗೆ ಅವರಿಗೆ ಸಂಬಂಧಪಟ್ಟಂಥ ಫೈಲನ್ನು ಇಡಲಿಕ್ಕೆ ಎದುರೊಂದು ದೊಡ್ಡ ಮೇಜ್ ಇರ್ತದೆ. ಇಲ್ಲಿರುವುದು ಸಾಕ್ಷಿ ವಿಚಾರಣೆ ಮಾಡಲಿಕ್ಕಿರುವಂತಹ ಕಟಕಟೆ. ನ್ಯಾಯಾಧೀಶರ ಕೆಳಗೆ ಇರುವಂತಹ 2 ಕುರ್ಚಿಯಲ್ಲಿ ಬೆಂಚ್ ಕ್ಲರ್ಕ್ಗಳು ಕೂತಿರ್ತಾರೆ. ಈ ಯು ಶೇಪಿನ ಮೇಜಿನಲ್ಲಿ ವಕೀಲರುಗಳು ಕುಳಿತುಕೊಂಡಿರ್ತಾರೆ. ಹಾಗೆ ಆಚೆ ಮತ್ತು ಈಚೆ ಬದಿಯಲ್ಲಿ ಕೇಳುಗರು ಕೂತ್ಕೊಂಡಿರ್ತಾರೆ. ಇಲ್ಲಿ ಎದುರಿಗೆ, ನ್ಯಾಯಾಧೀಶರ ಎದುರಿಗೆ ಇರುವಂಥದ್ದು ಆರೋಪಿಗಳಿಗೆ ಇರುವಂತಹ ಕಟಕಟೆ ಆಗಿರ್ತದೆ. ಇದು ಕೋರ್ಟ್ ಹಾಲ್ನ ಒಂದು ರೂಪುರೇಷೆ. ಇನ್ನು ನ್ಯಾಯಾಧೀಶರಿಗೆ ಕೋರ್ಟಿನ ಹಾಲಿನ ಹಿಂದೆ ಅವರಿಗೆ ಅವರದ್ದೊಂದು ಚೇಂಬರ್ನ ವ್ಯವಸ್ಥೆ ಆಗಿರ್ತದೆ. ನ್ಯಾಯಾಧೀಶರೆಲ್ಲ ಅಲ್ಲಿಯೇ ಇರ್ತಾರೆ. ಅವರಿಗೆ ಅಂತ ಹೇಳಿ ಒಂದು ಸಪರೇಟ್ ಚೇಂಬರ್ ಇರ್ತದೆ. ಅವರಿಗೆ ವಕೀಲರ ಹತ್ತಿರ ಎಲ್ಲ ಚೇಂಬರ್ ಇರುವುದಿಲ್ಲ. ಅವರಿಗೆ ಆದಂತಹ ಒಂದು ಸಪರೇಟ್ ಚೇಂಬರ್ ಇರ್ತದೆ. ಇದು ಆಯಾಯ ಕೋರ್ಟಿಗೆ ಸಂಬಂಧಿಸಿದಂತಹ ವಕೀಲರುಗಳಿಗೆ ಆಯಾಯ ಕೋರ್ಟಿನ ಹಿಂದೆ ಇರುವಂತಹ ಅವರ ಚೇಂಬರ್ ಆಗಿರ್ತದೆ. ಇನ್ನು ನೆಲಮಹಡಿ ಬಿಟ್ಟು ಮೇಲಿನ 3 ಮಹಡಿಯಲ್ಲಿ ಒಂದೊಂದು ಮಹಡಿಯಲ್ಲಿ ಒಂದೊಂದರಂತೆ ತಲಾ 3 ಜೈಲ್ಗಳು ಈ ಪುತ್ತೂರಿನ ನ್ಯಾಯಾಲಯ ಸಂಕೀರ್ಣದಲ್ಲಿ ಉಂಟು. ಇಲ್ಲಿಯ ಆರೋಪಿಗಳನ್ನು ತಂದು ನಿಲ್ಲಿಸುವುದು ಅಂತಲ್ಲ, ವಿಚಾರಣಾ ಸಂದರ್ಭದಲ್ಲಿ ಈ ಜೈಲಿನಲ್ಲಿ ಅವರನ್ನು ಇರಿಸಿರ್ತಾರೆ. ಇದಲ್ಲದೆ ಈ ಪುತ್ತೂರಿನ ನ್ಯಾಯಾಲಯ ಸಂಕೀರ್ಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಆಫೀಸ್ಗಳು, ಶಿಶು ವಿಹಾರ, ಅಂಚೆ ಕಚೇರಿ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ, ದಾಖಲೆಗಳನ್ನೆಲ್ಲ ಇಡುವಂತಹ ಕೋಣೆಗಳ ವ್ಯವಸ್ಥೆ, ಅಗ್ನಿಶಮನ ವ್ಯವಸ್ಥೆ, ಕಾನ್ಫರೆನ್ಸ್ ಹಾಲ್, ಲಿಫ್ಟಿನ ವ್ಯವಸ್ಥೆ
ಹಾಗೆಯೇ ಶೌಚಾಲಯಗಳ ವ್ಯವಸ್ಥೆ ಅಂಗವಿಕಲರಿಗೆ ಆಗಿರಬಹುದು ಅಥವಾ ಮಾಮೂಲಿ ಜನರಿಗೆ ಬೇರೆ ಬೇರೆ ಶೌಚಾಲಯದ ವ್ಯವಸ್ಥೆ, ಬಂದಂತಹ ಎಲ್ಲ ಕೋರ್ಟ್ ಕೆಲಸಗಳಿಗೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಒಂದು ಆಸನಗಳ ವ್ಯವಸ್ಥೆ, ಹಾಗೆ ಬೇರೆ ಬೇರೆ ಈಗ ಬೆಂಚ್ ಕ್ಲರ್ಕ್ಗಳು, ಪಿಯೋನ್ಗಳು ಎಲ್ಲ ಇರ್ತಾರೆ, ಅವರಿಗೆಲ್ಲ ಸಪ್ರೇಟ್ ಕೋಣೆಯ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವೂ ಈ ಪುತ್ತೂರಿನ ನ್ಯಾಯಾಲಯ ಸಂಕೀರ್ಣದಲ್ಲಿ ಇದೆ. ನೆಲಮಹಡಿ ಸೇರಿ ಒಟ್ಟು 4 ಅಂತಸ್ತಿನ ನ್ಯಾಯಾಲಯ ಸಂಕೀರ್ಣ ಇದಾಗಿದೆ. ನಾನಾಗಲೇ ಹೇಳಿದ ಹಾಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಮಹಡಿಗಳಲ್ಲಿ 4 ಕೋರ್ಟ್ ಹಾಲುಗಳಿದ್ದು ಎಲ್ಲವೂ ಸುಸಜ್ಜಿತವಾಗಿದೆ. ಹಾಗೆ ಆಯಾಯ ಕೋರ್ಟ್ ಹಾಲುಗಳಲ್ಲಿ ಬೇಕಾದಂಥ ವ್ಯವಸ್ಥೆ ಅಲ್ಲಲ್ಲಿಯೇ ನಮಗೆ ಸಿಗ್ತದೆ. ಹಾಗೆ ಇದು ಮೇಲೆ 3ನೇ ಮಹಡಿಯ ಮೇಲೆ ಇರುವಂತಹ ದೊಡ್ಡದಾದಂತಹ ಹಾಲ್, ಹಾಗೆ ಅಲ್ಲಿ ಶೀಟನ್ನು ಅಳವಡಿಸಲಾಗಿದೆ. ಇದಿಷ್ಟು ನ್ಯಾಯಾಲಯ ಸಂಕೀರ್ಣದಲ್ಲಿರುವ ವ್ಯವಸ್ಥೆ ಆದರೆ, ನ್ಯಾಯಾಲಯ ಸಂಕೀರ್ಣದ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ರೆಕಾರ್ಡ್ ರೂಮ್, ಹಾಗೆಯೇ ನ್ಯಾಯಾಲಯ ಸಂಕೀರ್ಣದ ಪಕ್ಕದ ಕಟ್ಟಡವೇ ಬಾರ್ ಅಸೋಸಿಯೇಷನ್ ಪುತ್ತೂರು ಇದರ ಕಟ್ಟಡ ಆಗಿರ್ತದೆ. ನ್ಯಾಯಾಲಯದಲ್ಲಿ ವಕೀಲರುಗಳಿಗೆ ಅಂತಲೇ ಒಂದು ರೂಮ್ ಎಲ್ಲ ಬೇಡವಾ? ಅಂದರೆ ಎಲ್ಲ ವಕೀಲರುಗಳ ರೂಮ್, ಆಫೀಸ್ ಇದಾಗಿರೋದಿಲ್ಲ, ಬಟ್ ಅವರಿರುವುದಕ್ಕೆ ಒಂದು ವ್ಯವಸ್ಥೆ ಆಗಬೇಕಲ್ಲ ನ್ಯಾಯಾಲಯಕ್ಕೆ ಬಂದಾಗ, ಅದಿಲ್ಲಿರ್ತದೆ. ಇಲ್ಲಿ ಹಿರಿಯ ವಕೀಲರುಗಳಿಗೆ, ಕಿರಿಯ ವಕೀಲರುಗಳಿಗೆ, ಮಹಿಳಾ ವಕೀಲರುಗಳಿಗೆಲ್ಲ ಸಪ್ರೇಟ್ ಕೋಣೆಯ ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ಕ್ಯಾಂಟೀನ್ನ ವ್ಯವಸ್ಥೆ, ಲೈಬ್ರರಿ ವ್ಯವಸ್ಥೆ, ಹಾಗೆ ಅತಿಥಿ ಗೃಹ, ಮಹಿಳೆಯರಿಗೆ, ಪುರುಷರಿಗೆ ಎಲ್ಲರಿಗೂ ಬೇರೆ ಬೇರೆ ಆದಂತಹ ಶೌಚಾಲಯ, ಮಹಿಳಾ ವಿಶ್ರಾಂತಿ ಕೊಠಡಿ, ಪುರುಷರ ವಿಶ್ರಾಂತಿ ಕೊಠಡಿ, ಹಾಗೆ ಸುಸಜ್ಜಿತವಾದ ಸಭಾಂಗಣ ಇಲ್ಲಿ ಇದೆ. ಇದಿಷ್ಟು ಪುತ್ತೂರು ನ್ಯಾಯಾಲಯ ಸಂಕೀರ್ಣದ ಒಂದು ರಫ್ ರೂಪುರೇಷೆ ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಎಲ್ಲ ಸಿದ್ಧತೆಗಳು, ಎಲ್ಲ ಫೈನಲ್ ಟಚ್ಗಳು ಬರದಿಂದ ಸಾಗ್ತಾ ಉಂಟು. ಯಾಕಂತ ಹೇಳಿದರೆ ಇದೇ ಜನವರಿ 31, 2026ನೇ ತಾರೀಕಿಗೆ ಗೌರವಾನ್ವಿತ ನ್ಯಾಯಾಧೀಶರಾದಂತಹ ಶ್ರೀಯುತ ಎಸ್ ಅಬ್ದುಲ್ ನಜೀರ್ ಇವರ ಮೂಲಕ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಅದರ ಜೊತೆ ಹಲವಾರು ಗೌರವಾನ್ವಿತ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಿ ಮುಂದಿನ ದಿನಗಳಲ್ಲಿ ಈ ನ್ಯಾಯಾಲಯ ಸಂಕೀರ್ಣದಲ್ಲಿ ಎಲ್ಲರಿಗೂ ಒಳ್ಳೆಯ ನ್ಯಾಯ ಒದಗಿಸುವಂತೆ ನ್ಯಾಯದೇವತೆ ಕರುಣಿಸಲಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಕಳಿಸುವುದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.